ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೈದಾನದಲ್ಲಿ ನಡೆಯಿತು ಮತ್ತೊಂದು ಘೋರ ಘಟನೆ. ಹೌದು ಸ್ನೇಹಿತರೆ, ಕಾರ್ತಿಕ್ ತ್ಯಾಗಿ ಹಾಕಿದಂತ ಬೌಲಲ್ಲಿ ಆಯಿತು ಯಾರು ಊಹಿಸಿದ ಘಟನೆ. ಇನ್ನು ಸಾಯಿ ಸುದರ್ಶನ್ಗೆ ಬಾಲ್ ಬಿದ್ದ ತಕ್ಷಣವೇ ಆಗಿದ್ದೇನು ಮತ್ತು ಸಾಯಿ ಸುದರ್ಶನ್ ಗ್ರೌಂಡ್ನಿಂದ ಹೊರಗೆ ಹೋಗಿದ್ದೇಕೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ 60ನೇ ಪಂದ್ಯದಲ್ಲಿ ಕೋಲ್ಕತ್ತಾ ಮತ್ತು ಗುಜರಾತ್ ನಡುವೆ ಪಂದ್ಯ ಆದರೆ ನಡೆದಿತ್ತು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಬಂದ್ಬಿಟ್ಟು ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಆದರೆ ನಡೆದಿತ್ತು ಮತ್ತು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಕೋಲ್ಕತ್ತಾ ತಂಡ 247 ರನ್ ಆದರೆ ಹೊಡಿತಾರೆ, 2 ವಿಕೆಟ್ ಕಳ್ಕೊಂಡು. ಇನ್ನು ಈ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕೆ ಬರ್ತಾ ಇರಬೇಕಾದ್ರೆ ಗುಜರಾತ್ ತಂಡಕ್ಕೆ 3ನೇ ಓವರ್ನಲ್ಲಿ ದೊಡ್ಡ ಆಘಾತ ಆದ್ರೆ ಆಗುತ್ತೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಒಂದೊಳ್ಳೆ ಚೇಸ್ ಆದ್ರೆ ಮಾಡೋಕೆ ಬರ್ತಾರೆ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್. ಆದ್ರೆ ಗ್ರೌಂಡ್ ನಲ್ಲಿ ಆಗಿದ್ದೇ ಬೇರೆ. ಇನ್ನು 248 ರನ್ಗಳನ್ನ ಟಾರ್ಗೆಟ್ ಚೇಸ್ ಮಾಡೋಕೆ ಬಂದಿರಬೇಕಾದ್ರೆ ಗುಜರಾತ್ ತಂಡ 3 ಓವರ್ಗಳಲ್ಲಿ 42 ರನ್ ಆದ್ರೆ ಕಲೆ ಹಾಕಿರುತ್ತೆ. ಆದರೆ ಆ ಓವರ್ನಲ್ಲಿ ಯಾರು ಊಹಿಸದ ಘಟನೆ ಆದರೆ ನಡೆದೇ ಬಿಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಗುಜರಾತ್ ಫ್ಯಾನ್ಸ್ಗೆ ತುಂಬಾನೇ ಆದರೆ ನೋವಾಗುತ್ತೆ ಇದರಿಂದಾಗಿ. ಹೌದು ಸ್ನೇಹಿತರೆ, ಒಂದೊಳ್ಳೆ ಚೇಸ್ ಮಾಡೋಕ್ಕೆ ಬಂದಿರಬೇಕಾದ್ರೆ ಸಾಯಿ ಸುದರ್ಶನ್ ಅವರಿಗೆ ಕಾರ್ತಿಕ್ ತ್ಯಾಗಿ ಹಾಕಿದಂಥ ಬಾಲ್ ಬಂದ್ಬಿಟ್ಟು ಎಲುಬಿಗಾದರೆ ಬಡಿದು ಬಿಡುತ್ತೆ, ಕೈ ಎಲ್ಬಿಗಾದರೆ ಬಡದೇ ಬಿಡುತ್ತೆ. ಆವಾಗ ಬಂದ್ಬಿಟ್ಟು ಅವರಿಗೆ ಕೈ ಆದರೆ ಸ್ವಲ್ಪ ನೋವಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಅಲ್ಲಿಂದ ಅವರಿಗೆ ಬ್ಯಾಟಿಂಗ್ ಮಾಡಲು ತುಂಬಾನೇ ಆದರೆ ಸ್ಟ್ರಗಲ್ ಆದರೆ ಮಾಡ್ತಾರೆ. ಇನ್ನು ಸೆಕೆಂಡಲ್ಲೇ ಬಂದ್ಬಿಟ್ಟು ಫಿಸಿಯೋ ಕೂಡ ಬಂದು ಚೆಕ್ ಮಾಡ್ತಾರೆ ಮತ್ತು ಆನಂತರ ಅವರು ಗ್ರೌಂಡ್ ಬಿಟ್ಟಾದರೆ ಹೊರಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಅವರಿಗೆ ಬ್ಯಾಟ್ ಕೂಡ ಹಿಡಿಯಲು ಸರಿಯಾಗಿ ಆದರೆ ಬರೋದಿಲ್ಲ. ಆ ಕಾರಣದಿಂದ ಈಗ ಅವರು ಗ್ರೌಂಡ್ ಬಿಟ್ಟು ಹೊರಗಾದರೆ ಹೋಗ್ಬಿಡ್ತಾರೆ. ಇನ್ನೊಂದೇನಂತಂದ್ರೆ ಅವ್ರು ಹೋದ ತಕ್ಷಣವೇ ಬಂದಂಥ ಸಿಂಧು ಅವರು ಕೂಡ ಹೇಳಿಕೊಳ್ಳುವಂಥ ಪ್ರದರ್ಶನ ಆದರೆ ಕೊಡಲೇ ಇಲ್ಲ. ಇನ್ನು ಈ ಪಂದ್ಯದಲ್ಲಿ ಬರ್ತಿದ್ದಂಗೆ ನಿಶಾಂತ್ ಸಿಂಧು ಅವರು ಔಟ್ ಆಗಿಬಿಡ್ತಾರೆ ನರೇನ್ ಬೌಲಿಂಗ್ನಲ್ಲಿ. ಅದರಿಂದಾಗಿ ಗುಜರಾತ್ ತಂಡಕ್ಕೆ ದೊಡ್ಡ ಹೊಡೆತ ಬಿತ್ತು ಅಂತಲೇ ಹೇಳ್ಬೋದು. ಈ ಪಂದ್ಯದಲ್ಲಿ ಅಕಸ್ಮಾತ್ ಏನಾದರೂ ಸಾಯಿ ಸುದರ್ಶನ್ಗೆ ಆ ಇಂಜುರಿ ಆಗದೆ ಹೋಗಿದ್ದಿದ್ರೆ ಪವರ್ ಪ್ಲೇನಲ್ಲಿ ಒಂದು ಒಳ್ಳೆ ರನ್ಸ್ ಆದರೆ ಕಲೆ ಹಾಕ್ಬೋದಿತ್ತು ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಆವಾಗ ಬಂದ್ಬಿಟ್ಟು ಅದ್ಭುತವಾಗಿ ಆದರೆ ಆಡ್ತಾ ಇದ್ರು ಸಾಯಿ ಸುದರ್ಶನ್ ಅವರು. 13 ಬಾಲ್ಗಳಲ್ಲಿ 26 ರನ್ ಆದರೆ ಹೊಡೆದಿರ್ತಾರೆ. 200 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಆದರೆ ಮಾಡ್ತಾ ಇದ್ರು ಆವಾಗ ಸಾಯಿ ಸುದರ್ಶನ್. ಇನ್ನು ಆ ಘಟನೆಯಿಂದಾಗಿ ಸಾಯಿ ಸುದರ್ಶನ್ ಹೊರಗೆ ಹೋದ ಕಾರಣದಿಂದಾಗಿ ಸಿಂಧು ಅವರು ಕೂಡ ವಿಕೆಟ್ ಆದರೆ ಒಪ್ಪಿಸಿಬಿಡ್ತಾರೆ. ಆನಂತರ ಬಂದಂಥ ಬಟ್ಲರ್ ಕೂಡ ಹೇಳಿಕೊಳ್ಳುವಂಥ ಪ್ರದರ್ಶನ ಆದರೆ ಕೊಡೋಕೆ ಸಾಧ್ಯವಾಗಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಬಟ್ಲರ್ ಅವರು ಅಂತ ಹೇಳಿಕೊಳ್ಳುವಂಥ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಆದರೆ ಮಾಡೋದಿಲ್ಲ ಮತ್ತು ತುಂಬಾನೇ ಆದರೆ ಸ್ಟ್ರಗಲ್ ಆದರೆ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಗುಜರಾತ್ ತಂಡ ಆದರೆ ಸೋತಿದೆ. ಆದರೆ ಸಾಯಿ ಸುದರ್ಶನ್ಗೆ ಆಗಿರೋ ಈ ಇಂಜುರಿಯಿಂದಾನೆ ಅಂತಲೇ ಹೇಳ್ಬೋದು. ಇನ್ನು ಈ ಇಂಜುರಿ ಏನಾದರೂ ಸಾಯಿ ಸುದರ್ಶನ್ ಅವರಿಗೆ ಆಗದೆ ಹೋಗಿದ್ದಿದ್ರೆ ಈ ಪಂದ್ಯದಲ್ಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಗುಜರಾತ್ ಟೈಟನ್ಸ್ ತಂಡಕ್ಕೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.